ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ನೀವು ಯಾರಿಗೋ ಹೇಳ್ತಾ ಇದ್ದೀನಿ, ನನ್ನ ಕಿವಿ ಮೇಲೆ ಬಿತ್ತು. ಅದ್ರ ಪ್ರಯುಕ್ತ ಇವತ್ತಿನ ಪ್ರಶ್ನೆ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಶ್ರಾವಣ ಮಾಸದ ಕೊನೆಯ ವಾರದಲ್ಲಿ ನಾವಿದ್ದೀವಿ ಅಂತ ಹೇಳ್ಬೋದು. ಇನ್ನೊಂದು ವರ್ಷ ಕಾಯಬೇಕು ಶ್ರಾವಣ ಮಾಸ ಬೇಕು ಅಂತಂದರೆ. ಸೊ ಈ ಶ್ರಾವಣ ಮಾಸದಲ್ಲಿ ನಾವೇನಾದರೂ ಪಡ್ಕೊಳ್ಬೇಕು, ಈಗ ಯಾವುದೋ ಒಂದು ಸಾಲದಿಂದ ನಾವು ಹೊರಗಡೆ ಬರಬೇಕು ಅಥವಾ ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಈ ಥರದ್ದು ಏನಾದರೂ ಮಾಡ್ಕೊಳ್ಬೇಕು ಅಂತಂದರೆ ಈ ಶ್ರಾವಣ ಮಾಸದ ಶುಕ್ರವಾರ ಏನಾದರೂ ಅನುಕೂಲ ನಮ್ಗೆ ಆಗುತ್ತಾ? ಹೇಗೆ ಅದನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ ಗುರುಗಳೇ? ಇದ್ರ ಬಗ್ಗೆ ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಶ್ರಾವಣ ಮಾಸ ನಿಜ ಇನ್ನೊಂದು ವರ್ಷಕ್ಕೆ ಬರುವಂಥದ್ದು. ಆದರೆ ಶುಕ್ರವಾರ ಈಗಾಗಲೇ ಪಾಪ ಅವರು ಯಾರೋ ಕೇಳ್ತಾ ಇದ್ದಿದ್ದು ವಿಪರೀತವಾದ ಸಾಲದ ಬಾಧೆ ಅಂತ ಪಾಪ ಆತನಿಗೆ ಒದ್ದಾಟ ಮಾಡ್ತಿದ್ದಿದ್ದು. ಬಹುಶಃ ಅದು ನೀವು ಕೇಳಿಸ್ಕೊಂಡು ಮಾತಾಡೋದೇ ಆದರೆ, ನೀವೇನಾದರೂ ಮಾತಾಡಿದ್ರೆ ನಾನು ಅವನಿಗೇನು ಹೇಳ್ತೀನಿ ಅಂತಂದರೆ, ಪಾಪ ಜಾತಕ ಇಲ್ಲ ಕೆಲವರಿಗೆ, ಈ ನೋವಿಂದ ಬಳಲಿರ್ತಾರಲ್ಲ, ಈ ಜಾತಕ ಇರುವಂಥವ್ರಿಗೆ 159 159 ಅಂದರೆ ಒಂದು ಲಗ್ನ ಟೋಟಲ್, ಅದೊಂದು ಬಾಡಿ ಬಹಳ ಬಹಳ ಅದ್ಭುತವಾದದ್ದು ಆ ಒಂದು ಸಂಖ್ಯೆ. ಇನ್ನು 5ನೇ ಮನೆ ಅಂತಂದರೆ ಪೂರ್ವ ಪುಣ್ಯಸ್ಥಾನ, ಅದಕ್ಕೆ ಸಂಬಂಧಪಟ್ಟ ಸಂಖ್ಯೆ ಕೂಡ ಆಗುತ್ತೆ. ಆಮೇಲೆ 9 ಭಾಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ಇದು ಕಾಂಬಿನೇಷನ್ ಕೂಡ ಏನಂತಂದರೆ, ಲಗ್ನದಿಂದ ರಾಶಿಗೂ ಕೂಡ ಶತ್ರುತ್ವ ಇದ್ದರೆ ಒಂದು ರೀತಿ ಪರ್ಸೆಂಟೇಜ್ ಫಲ ಕೊಡುತ್ತೆ. ಅದೇ ಲಗ್ನ ಮತ್ತು ರಾಶಿ ಕಾಂಬಿನೇಷನ್ ಸೆಟ್ ಆಗುತ್ತೆ ಅಂತಂದರೆ, ಮಿತ್ರತ್ವ ಇತ್ತಂದರೆ 100ಕ್ಕೆ 100 ಪರಿಹಾರ ಕೊಡುತ್ತೆ. ಅದು ಜಾತಕವೇ ಇಲ್ಲ. ಇವರು ಎಂತ ಮಾಡೋದು ಅಂತಂದರೆ, ಈ ಶುಕ್ರವಾರ, ಅದು ಶ್ರಾವಣ ಮಾಸದ ಶುಕ್ರವಾರದಂದು ತಾವೇನಾದರೂ ಒಂದು ಅಷ್ಟಗಲ ತಾಮ್ರದ ಪತ್ರೆ ಬರುತ್ತೆ, ಅದು ಭುಜಪತ್ರೆ ಅಂತ ಬರುತ್ತೆ. ನಾನು ಭುಜಪತ್ರ ಹೇಳ್ತಿಲ್ಲ, ತಾಮ್ರದ್ದೇ ಮಾತಾಡ್ತಾ ಇದ್ದೀನಿ ಈಗ. ತಾಮ್ರದ ರೇಕು ಅಥವಾ ತಾಮ್ರದ ತಗಡು ಅಂತ ಹೇಳ್ತಾರಲ್ಲ, ಹಾಗೆ ಈ ಕಾಂಬಿನೇಷನನ್ನು ಸೆಟ್ ಮಾಡಿಕೊಳ್ಳುತ್ತಾ, ಜಾತಕವೂ ಇಲ್ಲ, ಇದ್ದರೂ ಕೂಡ ಇದೇ ಸಂಖ್ಯೆ, ಇಲ್ಲದಿದ್ದರೂ ಇದೇ ಸಂಖ್ಯೆಯೇ 159 ಬಾರಿ 159 ಬಾರಿ ಬರೆದಿಟ್ಕೊಳ್ಳಿ. ಅದು ಖುಷಿಯಿಂದ ಸಂತೋಷವಾಗಿ ನೀವು ಸ್ವಲ್ಪ ಜೇನುತುಪ್ಪವನ್ನು ಸ್ವೀಕಾರ ಮಾಡಿ, ಹಾಗೆಯೇ ಒಣಕೊಬ್ಬರಿಯನ್ನು ತಿಂದುಬಿಟ್ಟು ಉತ್ತರಕ್ಕೆ ಮುಖ ಮಾಡಿ, ಆ ಒಂದು ತಾಮ್ರದ ತಗಡ ಮೇಲೆ ಈ ಅಂಟದೇ ಇರುವಂಥ ಪೆನ್ನು ತೆಗೆದುಕೊಂಡು ಅದರ ಮೇಲೆ ಬರೀತಕ್ಕಂಥದ್ದು. ಅದು ಬರೀಲಿಕ್ಕೆ ಯೋಗ್ಯವಲ್ಲ ಅಂತಹ ಪೆನ್ನಿಂದ ನೀವು ಬರೆಯುವಂಥದ್ದು, ಅಥವಾ ದಬ್ಬಣ ಅಂತ ಬರುತ್ತೆ, ಅದರಿಂದ ಬರೀತಕ್ಕಂಥದ್ದು. ಈಗೆಲ್ಲ ನೀಟಾಗಿ ಬರಬೇಕಾದ್ರೆ ನೋಡಿದರೆ ಮುತ್ತು ಇಳಿದಂಗೆ ಇರಬೇಕು. ತುಂಬ ಖುಷಿಯಿಂದ ಸಂತೋಷವಾಗಿ ಬರೀತಕ್ಕಂತಹದ್ದು 159 ಬಾರಿ ಶ್ರೀಂ 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 ಶ್ರೀಂ. ಒಂದೇ ಬೀಜಾಕ್ಷರವನ್ನು 159 ಬಾರಿ ಬರೆದಿದ್ದೀರಿ. ಶುಕ್ರವಾರ ಅದು ಬೆಳಗ್ಗೆ 5ರಿಂದ 6 ಗಂಟೆಗೆ ಬರೀತಿರೋ, ಅಥವಾ ಅಮೃತ ಗಳಿಗೆ ಅಂತಿರೋವಂಥದ್ದು 9ರಿಂದ 10 ಗಂಟೆಗೆ ಆ ಸಂದರ್ಭದಲ್ಲಿ ಬರೀತಿರೋ, ಅಥವಾ ಸಂಜೆ ಗೋಧುಳಿ ಲಗ್ನ 5ರಿಂದ 6 ಆ ಸಂದರ್ಭದಲ್ಲಿ ಬರೀತಿರೋ, ಒಟ್ಟಾರೆ 159 ಬಾರಿ ಬರೆದು ಬಿಟ್ಟು ಅಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಟು ಅದನ್ನು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ, ಅಕ್ಷತೆಯನ್ನು ಹಾಕಿ, ಕೆಂಪು ವರ್ಣದ ಪುಷ್ಪಗಳು ಅಥವಾ ಬೇರೆ ಇನ್ಯಾವುದಿದ್ರು ಕೂಡ ಒಂದು ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತೀವಿ ಅಂತಂದರೆ, ಕೆಂಪು ವರ್ಣದ ಪುಷ್ಪಗಳಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಾ ನೀವು ಶ್ರೀಂ 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 ಅನ್ನೋ ಬೀಜಾಕ್ಷರವನ್ನು ಹೇಳ್ತಾ, ಧೂಪ ದೀಪ ನೈವೇದ್ಯ ನೀರಾಜನ, ತುಪ್ಪದ ದೀಪವನ್ನಂತೂ ನೀವು ಘಮಘಮಿಸುವ ತುಪ್ಪದೊಂದಿಗೆ ಆರತಿ ಮಾಡ್ತಕ್ಕಂಥದ್ದು. ಅದಕ್ಕೆ ಮೊದಲು ನೀವು ಪೂರ್ಣ ಫಲ ಅಂತಕ್ಕಂಥ ನಾರಿಕೇಳ ಅಂದರೆ ತೆಂಗಿನಕಾಯಿಯನ್ನು ಹೊಡೆದು ನೈವೇದ್ಯವನ್ನು ಮಾಡತಕ್ಕಂತಹದ್ದು. ಸಣ್ಣ ತಯಾರಿ ಇದು. ಇದನ್ನು ನೀವು ಮಾಡಿಕೊಳ್ತಾ ನೀವು ಭಕ್ತಿ ಶ್ರದ್ಧೆ ಭಕ್ತಿಯಿಂದ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟೋ ಜನರ ಕೈಯಲ್ಲಿ ಅದಕ್ಕೆ ನಮಸ್ಕಾರ ಮಾಡಿಕೊಳ್ತಕ್ಕಂಥದ್ದು. ಇನ್ನು ಅದರ ಮೇಲೇ ಸ್ವಲ್ಪ ಕುಂಕುಮ ಹಾಕಿರ್ತೀರಲ್ಲ, ಆ ಕುಂಕುಮವನ್ನು ತೆಗೆದು ಎಲ್ಲ ಮನೆ ಇರ್ತಕ್ಕಂಥ ಅಷ್ಟೂ ಸದಸ್ಯರಿಗೆ ಇಡುವಂಥದ್ದು. ಮತ್ತು ಇದನ್ನು ತೆಗೆದು ಈ ತಟ್ಟೆ ಸಮೇತ ನೀವು ಮಲಗತಕ್ಕಂತಹ ಕೋಣೆಯಲ್ಲಿ ಇರಬೇಕು. ಬೆಳಗ್ಗೆ ಎದ್ದರೆ ನೀವು ಅದನ್ನೇ ಕಾಣಬೇಕು. ಇಷ್ಟು ದಿನ ನೀವು ಫೋಟೋ ನೋಡಿದ್ರಿ ಅಥವಾ ನಿಮ್ಮ ಕರಾಗ್ರೆ ನೋಡಿದ್ರಿ ಮತ್ತೆಲ್ಲ ನೋಡಿದ್ರಿ, ಆದರೆ ಈ ನೀವೇ ಬರೆದಿರ್ತಕ್ಕಂತಹ ಗೊತ್ತಿಲ್ವಲ್ಲ, ಈ ಜನ್ಮದಲ್ಲಿ ನೀವು ಪಡೆದುಕೊಂಡ ಭಾಗ್ಯ ಯಾವುದಿದೆಯೋ, ಪೂರ್ವ ಪುಣ್ಯ ಯಾವುದಿದೆಯೋ, ಭಾಗ್ಯದ ಎಲ್ಲಿ ಬರ್ತಾ ಇದೆಯೋ ಒಟ್ಟಾರೆ ಬರಬೇಕು.
ಅಮ್ಮನಿಗೆ ನೀವು ಸರೆಂಡರ್ ಆಗಿದ್ದೀರಿ, ಆಕೆಯನ್ನು ಕೇಳಿಕೊಂಡಿದ್ದೀರಿ, ನಮಗೆ ಅಂತಶ್ಚಕ್ಷುವಿಂದ ನೋಡ್ತಕ್ಕಂಥ ದಿವ್ಯಾನುಭೂತಿಯನ್ನು ಕರುಣಿಸಿದ್ದೀರ ತಾಯಿ. ನಾನು ಈ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿದ್ದೀನಿ, ನಿಷ್ಪಕ್ಷಪಾತವಾಗಿ ನಾನು ಮಾಡಿದ್ದೇನೆ. ಬಹುಶಃ ನಾನು ಏನು ಬಯಸಿ ಮಾಡಿದ್ದೇನೋ ನನಗೆ ಆ ಫಲ ಕೊಡಲೇಬೇಕು ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಮುಟ್ಟಿ ನಮಸ್ಕಾರ ಮಾಡಿಕೊಳ್ತಕ್ಕಂಥದ್ದು. ಒಟ್ಟಾರೆ ಇದು 159 ದಿನಗಳ ಕಾಲ ಕೂಡ ಇಟ್ಕೊಳ್ತೀರಿ ಮನೆಯಲ್ಲಿ. 159 ದಿನಗಳಲ್ಲಿ ನೀವೇನು ಅಂದುಕೊಂಡ್ರಲ್ಲ, ಆ ಚಮತ್ಕಾರ ನಡೆಯಲೇಬೇಕು. ಲಕ್ಷ್ಮಿ ನಿಮ್ಮ ಪರವಾಗಿದ್ದಾಳೆ ಅಂತಂದರೆ, ನೀವು ಪ್ರೀತಿಯಿಂದ ಲಕ್ಷ್ಮಿನ ಕರೆದಿದ್ದೀರಿ ಅಂತಂದರೆ, ಲಕ್ಷ್ಮಿ ನಿಮಗೆ ಒಂದು ಚಮತ್ಕಾರ ಮಾಡಲೇಬೇಕು. ಅವಳ ಅನುಗ್ರಹ ನಿಮಗೆ ಕೊಡಲೇಬೇಕು. ನೀವು ಏನು ಕೇಳಿಕೊಂಡಿದ್ದೀರೋ, ಮೂಲಭೂತ ಸೌಕರ್ಯಗಳೊಂದಾಗಿರ್ತಕ್ಕಂಥದ್ದನ್ನು ಕೇಳಿಕೊಂಡಿದ್ದೀರೋ, ಅಥವಾ ನಿಮಗೆ ಬೇಕು ಬೇಡಗಳ ಪಟ್ಟಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಯಾವುದು ಅಪೇಕ್ಷೆ ಇಟ್ಟು ಮಾಡಿರ್ತಕ್ಕಂಥದ್ದಕ್ಕೆ ಶೀಘ್ರಗತಿಯ ಫಲವನ್ನು ಆಕೆ ಕರುಣಿಸಿಕೊಡುತ್ತಾಳೆ. ಮತ್ತೆ ಇದು 159 ದಿನಗಳಾದ ನಂತರ ಏನು ಮಾಡಬೇಕು ಗುರುಗಳೇ ಅನ್ನೋದು ಕೂಡ ಬಹುಶಃ ನಿಮ್ಮ ಪ್ರಶ್ನೆ ಆಗಿದ್ದರೆ, ಬಹುಶಃ ನಾನು ಮರೆತು ಬಿಟ್ಟು ಸ್ಟಾಪ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಇದು ಬೇರೆ ಇನ್ನೇನೋ ನನಗೆ ಉದ್ದೇಶ ಇರೋದಿಲ್ಲ. ಮತ್ತು ಇವರು ಆಮೇಲೆ ಕೇಳಲಿ, ಕಾಲ್ ಮಾಡಲಿ, ನೀವು ಸಮಸ್ಯೆಯಿಂದ ಹೊರಗೆ ಬರೋದು ಅಷ್ಟನ್ನೇ ನಾನು ಖುಷಿಯಿಂದ ಯೋಚನೆ ಮಾಡಿ ಅದಕ್ಕೆ ಸಂಬಂಧಪಡ್ತಕ್ಕಂಥ ಯಾರಾದರೂ ಮಾಡಿಸಿದಾರ, ಎಲ್ಲಿ ಮಾಡಿದ್ದಾರೆ, ಇದೆಲ್ಲಿ ಹೇಳಿರ್ತಾರೆ, ಇದನ್ನು ನಾನು ಹುಡುಕಿ ನಿಮ್ಮ ಮುಂದೆ ಇಡಬೇಕಾದ್ರೆ ಬಹುಶಃ ನಿಮಗೆ ಇನ್ನೂ ಸ್ವಲ್ಪ ಸಣ್ಣಪಟ್ಟ ಡೌಟ್ ಇತ್ತು ಅಂತಂದರೆ ನಾನು ನಿಮಗೆ ಹೇಳ್ತೀನಿ. ಆದರೆ ಇಲ್ಲಿ ಎಲ್ಲೂ ಡೌಟೇ ಇರಬಾರ್ದು, ಅಷ್ಟೊಂದು ಕ್ಲಿಯರ್ ಮಾಡ್ತಾ ಬರ್ತೀನಿ. 159 ದಿನ ಆದ ಕೂಡಲೇ 159 ರೂಪಾಯಿ ಜೊತೆಗೆ ಇದನ್ನು ನೀವು ಎಲ್ಲಿಯಾದರೂ ಕೂಡ ನದಿಗೆ ವಿಸರ್ಜನೆ ಮಾಡಬೇಕು. ನದಿಯಲ್ಲಿ ಹಾಕಬೇಕು. ಅದನ್ನು ಪೂರ್ಣ ಆಗೋದ್ರ ಮೇಲೆ ಅಷ್ಟು ನಾಣ್ಯಗಳು ಇಟ್ಟುಬಿಟ್ಟು ಹಾಕ್ತಕ್ಕಂತಹದ್ದು. ಅಥವಾ ಈ ಒಂದು ತಾಮ್ರದ ರೇಖೆ ಮೇಲೆ ಏನು ಬರೆದಿದ್ರೋ ಅಮ್ಮನವರ ದೇವಲ್ಲ, ಅದು ಉಂಡಿಗೆ ಹಾಕ್ತಕ್ಕಂತಹದ್ದು. ಹರೇ ಶ್ರೀನಿವಾಸ ಲಕ್ಷ್ಮೀನಾರಾಯಣ ಅಂತ ಹೇಳಿ ಉಂಡಿಗೆ ಹಾಕ್ತಕ್ಕಂಥದ್ದನ್ನು ಮಾಡ್ತೀವಿ. 159 ದಿನಗಳಾದ ನಂತರ 159ನೇ ದಿನ ಆಗ್ಬೋದು, ಅಥವಾ 160ನೇ ದಿನ ಕೂಡ ಆಗಬಹುದು. ಇದನ್ನು ಮಾಡಿ ಅಷ್ಟು ದಿನಗಳು ಏನೇನು ನೀವು ಪಡ್ಕೊಳ್ಬೇಕು, ಏನೇನು ಮನಸ್ಸು ಇಟ್ಕೊಂಡು ಆ 159 ಬೀಜಾಕ್ಷರವನ್ನು ಬರೆದಿದ್ದರೂ, ಬೀಜ ಅಂತಂದರೆ ನಿಮ್ಗೆ ಗೊತ್ತಿದೆ, ಆ ಸೀಡ್ ಕೆಳಗಡೆ ಬಿದ್ದರೆ ಏನೋ ಒಂದು ಕೊಡಲೇಬೇಕಲ್ಲ. ನೀವು ಮಳೆ ಹಾಕಿದ್ದೀರಿ, ಅದಕ್ಕೆ ಮಳೆ ಬಂದಿದೆ, ಗೊಬ್ಬರ ಹಾಕಿದ್ದೀರಿ ಅಂತಂದರೆ ಬಂದೇ ಬರ್ತಾರೆ ಪ್ರತಿಫಲ. ಇದು ಅಷ್ಟೇ, ಈ ಬೀಜಾಕ್ಷರವೂ ಕೂಡ ನಿಮಗೆ ಸಂಪತ್ತಿನ ಬೀಜವನ್ನು ಕೊಟ್ಟುತ್ತಿರತಕ್ಕಂಥದ್ದು ಶತಸಿದ್ಧ. ಖಂಡಿತವಾಗ್ಲೂ ಗುರುಗಳೇ, ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತಂದರೆ ಈ ಶುಕ್ರವಾರ ಅಂದರೆ ಶ್ರಾವಣ ಮಾಸದ ಕಡೆಯ ಶುಕ್ರವಾರ ಮಿಸ್ ಮಾಡಿಕೊಂಡ್ರೆ ಮತ್ತೆ ಒಂದು ವರ್ಷ ಕಾಯಬೇಕು ಅಂತಲೇ ಹೇಳ್ಬೋದು. ಏನೆಲ್ಲ ನಮ್ಮ ಆಸೆಗಳಿರುತ್ತೆ ಅಥವಾ ಕನಸುಗಳಿರುತ್ತೆ ಅವೆಲ್ಲವನ್ನೂ ಕೂಡ ನನಸು ಮಾಡ್ಕೊಳ್ಳೋದಕ್ಕೆ 159 ದಿನಗಳಲ್ಲಿ ಖಂಡಿತವಾಗ್ಲೂ ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಶುಕ್ರವಾರ ಅಂತಂದರೆ ನಾಳೆನೇ, ಅದು ಶ್ರಾವಣ ಮಾಸದ ಶುಕ್ರವಾರ. ಖಂಡಿತ ಈ ದಿನನ ಮಿಸ್ ಮಾಡ್ಕೊಳ್ಬೇಡಿ. ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.